ವಾವ್! ಎಷ್ಟು ಚೆನ್ನಾಗಿದೆ ಅಲ್ಲ ವ್ಯೂ. ನಾನು ಇದೇ ಫಸ್ಟ್ ಟೈಮ್ ಬಂದಿದ್ದು. ಅಂದ್ರೆ ಲಾಸ್ಟ್ ಟೈಮ್ ಬಂದಾಗ ಕ್ಯೂ ಇತ್ತು ಹೆವಿ, ಹಾಗಾಗಿ ನೋಡಕ್ಕಾಗಿರ್ಲಿಲ್ಲ. ನೀನ್ ಆಲ್ರೆಡಿ ನೋಡಿದ್ಯಾ? ಇಲ್ಲ, ಇದೇ ಫಸ್ಟ್ ಟೈಮ್ ನಾನು. ಹೌದಾ? ನಾನು ನೋಡು ತುಂಬಾ ಸರಿ ಬಂದ್ರೂ ಕ್ಯೂ ಇರುತ್ತೆ ಅಂತ ಹೇಳಿ ಹೋಗೋದಕ್ಕೆ ಆಗೋದಿಲ್ಲ. ಬಟ್ ತುಂಬಾ ಚೆನ್ನಾಗಿದೆ ಅಲ್ಲ ವ್ಯೂ, ವರ್ತ್ ಇಟ್. ನಮಸ್ಕಾರ ಎಲ್ರಿಗೂ. ಇದು ನನ್ನ ಲೈಫ್ನಲ್ಲಿ ನಾನು ಮಾಡ್ತಿರೋ ಫಸ್ಟ್ ಟ್ರಾವೆಲ್ ಲಾಗು. ಮಾರ್ನಿಂಗ್ 4 o'clock ಎದ್ದು ಫ್ರೆಶ್ ಅಪ್ ಆಗಿ ನನ್ನ ಮಗಳನ್ನ ರೆಡಿ ಮಾಡಿಕೊಂಡು ನಾವು ರೆಡಿಯಾಗಿ ಹೊರಡೋದ್ರಲ್ಲಿ 5 o'clock ಆಯಿತು. 5 o'clockಗೆ ನಾವು ಶಿವಮೊಗ್ಗದಿಂದ ಬಿಡ್ತಾ ಇದ್ದೀವಿ. ಇಲ್ಲಿಂದ ಮುರುಡೇಶ್ವರ ಹೋಗಿ ಮುರುಡೇಶ್ವರದಿಂದ ಗೋವಾ ಹೋಗೋಣ ಅಂತ ಹೇಳಿ ನಾವು ರೋಡ್ ಟ್ರಿಪ್ಪಲ್ಲಿ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ತೋರಿಸ್ತಿರೋ ಪ್ರಕಾರ 8:15ಗೆ ನಾವು ಮುರುಡೇಶ್ವರ ರೀಚ್ ಆಗ್ತೀವಿ ಅಂತ ಇದೆ. ರೋಡ್ ತುಂಬ ಚೆನ್ನಾಗಿದೆ, ಹೈವೇ ಆಗಿರೋದ್ರಿಂದ ಆರಾಮಾಗಿ ಹೋಗ್ತೀವಿ. ಮಿಡಲಲ್ಲಿ ಒಂದು ವ್ಯೂ ಪಾಯಿಂಟಲ್ಲಿ ನಿಲ್ಸಿದ್ವಿ. ಅಲ್ಲಿ ಮಂಗಗಳು ನೋಡಿ ನನ್ನ ಮಗಳು ತುಂಬ ಎಂಜಾಯ್ ಮಾಡ್ತಾ ಇದ್ಲು. ಇಳಿಯೋಣ ಅಂದರೆ ತುಂಬ ಮಂಗ ಇತ್ತು, ಸೊ ಭಯ ಆಯಿತು, ಇಳಿಲಿಲ್ಲ. ಹಾಗೆ ಕಾರಿಂದಲೇ ನೋಡಿ ಹೋದ್ವಿ. ನೆಕ್ಸ್ಟ್ ನಾವು ಸ್ವಲ್ಪ ಮಲ್ಕೊಂಡು ಹೇಳೋದ್ರಲ್ಲಿ ಮುರುಡೇಶ್ವರ ಬಂದೇ ಹೋಯಿತು. ಆಲ್ರೆಡಿ ಮುರುಡೇಶ್ವರ ಬಂದ್ಬಿಡ್ತಾ ಅಂತ ಫುಲ್ ಸ್ಮೈಲ್ ಮಾಡಿಕೊಂಡು ಹೋಗಿ ದರ್ಶನ ಮುಗಿಸ್ಕೊಂಡು, ಹಾಗೆ ಅಲ್ಲಿ ಪ್ರಸಾದ ಕೊಡ್ತಾರೆ, ಉಪ್ಪಿಟ್ಟು ಅವಲಕ್ಕಿ ಕೊಟ್ಟಿದ್ರು, ಅದನ್ನು ತಿನ್ಕೊಂಡು ಅಲ್ಲಿಂದ ಹೊರಟು ಅಲ್ಲಿ ಲಿಫ್ಟ್ ಇದೆ. ಸೊ ಲಿಫ್ಟಲ್ಲಿ 20 ರೂಪಿ ಒಬ್ರಿಗೆ ಕೊಟ್ಟರೆ ಮೇಲ್ ವ್ಯೂ ನೋಡ್ಬೋದು. ಸೊ ಆ ವ್ಯೂ ನೋಡೋದಕ್ಕಂತ ಹೇಳಿ ಹೋದ್ವಿ. 18th ಫ್ಲೋರಲ್ಲಿ ಹೋಗಿ ಇಳಿದ್ರೆ ಅಲ್ಲಿಂದ ಈ ರೀತಿ ವ್ಯೂ ಕಾಣುತ್ತೆ. ತುಂಬ ಚೆನ್ನಾಗಿದೆ. ನಾವು ಲಾಸ್ಟ್ ಟೈಮ್ ಎಲ್ಲ ಹೋದಾಗ ಟೈಮ್ ಆಗ್ತಿರ್ಲಿಲ್ಲ ಅಥವಾ ಕ್ಯೂ ಇರ್ತಾ ಇತ್ತು ಅಂತ ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಈ ಸರಿ ಹೋಗಿ ಟೈಮ್ ಮಾಡ್ಕೊಂಡು ನೋಡಿದ್ದು ತುಂಬಾ ಖುಷಿ ಆಯಿತು. ಒಳ್ಳೆ ವ್ಯೂ ಇದೆ, ನಿಜವಾಗ್ಲೂ ವರ್ತ್ ಇಟ್. ಹಾಗೆಯೇ ಅಲ್ಲಿ ಬೀಚಲ್ಲಿ ಅಲ್ಲೋ ಇರಲಿಲ್ಲ, ಯಾಕಂದರೆ ತುಂಬ ವೇವ್ಸ್ ಬರ್ತಾ ಇದೆ, ಸೊ ಡೇಂಜರಸ್ ಅಂತ ಹೇಳಿ ಯಾರಿಗೂ ಅಲೋ ಮಾಡ್ತಾ ಇರಲಿಲ್ಲ, ಗೇಟ್ ಕ್ಲೋಸ್ ಆಗಿತ್ತು. ಅದರಿಂದ ನಾವು ಮೇಲಿಂದನೇ ನೋಡಿಕೊಂಡು ಅಲ್ಲಿ ಸ್ವಲ್ಪ ಬ್ರೇಕ್ ತಗೊಂಡು ಗೋವಾ ರೀಚ್ ಆಗೋದ್ರಲ್ಲಿ 3 o'clock ಆಯಿತು. ಕಾರ್ ಪಾರ್ಕಿಂಗ್ ಮಾಡಿ ಬೀಚ್ ಆಪೋಸಿಟ್ ರೆಸಾರ್ಟ್ ಆಗಿದ್ದು, ಕಾಟೇಜ್ ಆಗಿದ್ದರಿಂದ ಬಂದು ರೂಮ್ ನೋಡ್ತಾ ಇದ್ದೆ. ರೂಮ್ ಚಿಕ್ಕದಾಗಿ ಚೆನ್ನಾಗಿತ್ತು. ಹಾಗೆ ನಾವು ಇನ್ ಕೇಸ್ ವಾಟರಲ್ಲಿ ಆಟ ಆಡಿದ್ರೆ ಈಸಿಯಾಗಿ ಬಂದು ಫ್ರೆಶ್ ಅಪ್ ಆಗ್ಬೋದಾಗಿತ್ತು. ನನ್ನ ಮಗಳು ಬೀಚ್ ನೋಡ್ತಾ ಹಾಗೆ ಅಲ್ಲೂ ವಾಕ್ ಮಾಡ್ತಾ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಸುತ್ತಾಡ್ತಾ ಇದ್ಲು. ಅವಳಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ಲು. ಅಷ್ಟು ಎನರ್ಜಿ ಸಾಕಾಗಿಲ್ಲ ಅಂತ ಹೇಳಿ ಬಂದು ಟೇಬಲ್ ಮೇಲೆ ಏನೇನಿದೆ ಎಲ್ಲ ತೆಗೆದು ನನ್ನ ಕೈಲಿ ಕೊಡ್ತಾ ಇದ್ಲು. ಸೊ ಅವ್ರು ನೋಡಿದ್ರೆ ಖುಷಿ ಆಗುತ್ತೆ. ರೆಸ್ಟ್ ಮಾಡಿ ಸಾಕು, ಬೀಚಿಗೆ ಹೋಗೋಣ, ಆಟ ಆಡೋಣ, ನನ್ನ ಮಗಳ ಎಕ್ಸ್ಪ್ರೆಷನ್ ನೋಡೋಣ, ವಾಟರ್ ನೋಡಿ ಹೇಗೆ ಮಾಡ್ತಾಳೆ ಅಂತೇಳಿ ಬೀಚಿಗೆ ಬಿಟ್ವಿ. ಬಿಡ್ತಿದ್ದಾಗೇನೆ ರನ್ ಮಾಡ್ತಾ ಇದ್ದಾಳೆ, ಕೈ ಹಿಡ್ಕೊಂಡು. ಅಲೆಗಳು ಹೋಗ್ತಾ ಇದೆ, ನೀರು ಹೋಗ್ತಾ ಇದೆ ಅಂತೇಳಿ ಹೋಗಿ ರನ್ ಮಾಡಿ ಹೋಗೋದು, ಅಲೆ ಮುಂದೆ ಬೀಳೋದು. ತುಂಬ ಎಂಜಾಯ್ ಮಾಡ್ತಾ ಇದ್ಲು ನನ್ನ ಮಗು. ನಿಜವಾಗ್ಲೂ ಅವಳು ಎಂಜಾಯ್ ಮಾಡ್ತಿರೋದು ನೋಡಿದ್ರೆ ನಾವು ಎಷ್ಟೇ ಬ್ಯುಸಿ ಶೆಡ್ಯೂಲಲ್ಲಿ ಇದ್ದರೂ ಕೂಡ ಒಂದು ಸ್ವಲ್ಪ ಟೈಮ್ ಮಾಡಿಕೊಂಡು ಅವಳಿಗೊಂದು ಆ ಥರ ಎಂಜಾಯ್ ಮಾಡಿಸ್ಬೇಕಂತ ನಿಜವಾಗ್ಲೂ ಫೀಲ್ ಆಗುತ್ತೆ. ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿತ್ತು ನನ್ನ ಮಗು. ಬೀಚಲ್ಲಿ ಆಟ ಆಡಿ ಚೆನ್ನಾಗಿ ಮುಗಿಸಿದ ಮೇಲೆ ಫ್ರೆಶ್ ಅಪ್ ಆಗಿ ಹಾಗೆ ಸ್ವಲ್ಪ ಸ್ಟ್ರೀಟ್ ನೋಡ್ಕೊಂಬರೋಣ ಅಂತೇಳಿ ಹೋದ್ವಿ. ಒಂದು ರೌಂಡ್ ಸ್ಟ್ರೀಟ್ಗೆಲ್ಲ ಹೋಗಿ ಶಾಪಿಂಗ್ ಸ್ವಲ್ಪ ಮುಗಿಸ್ಕೊಂಡು ರಿಟರ್ನ್ ಬಂದು ನನ್ನ ಹಸ್ಬೆಂಡ್ ಅಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಮಾಡಿಸಿದ್ರು, ಅಂದರೆ ಬೀಚ್ ಆಪೋಸಿಟೇ. ಸೊ ಅಲ್ಲಿ ಅದನ್ನು ಮುಗಿಸ್ಕೊಂಡು ಓಕೆ ನನ್ನ ಬರ್ಡೇ ಇದೆ ನೆಕ್ಸ್ಟ್ ಡೇ ಅಂತ ಹೇಳಿ ಪಟಾಕಿ ಹೊಡಿತೀನಿ ಅಂತೇಳಿ ಹೊಡೆದ್ರು. ಸೊ ಅದನ್ನು ಮುಗಿಸ್ಕೊಂಡು ರೂಮಿಗೆ ಬಂದು ನನ್ನ ಮಗಳಿಗೆ ಸಾಂಗ್ ಹಾಕ್ಕೊಟ್ಟೆ. ಸೊ ಅವಳ ಸಾಂಗ್ನ ಯಾವ ರೀತಿ ಎಂಜಾಯ್ ಮಾಡ್ತಾಳೆ ಅಂತ ಹೇಳಿ ನೋಡಿ. ನನ್ನ ಮಗಳೇನೋ ಸಾಂಗ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾಳೆ. ನೆಕ್ಸ್ಟ್ ಕಂಟಿನ್ಯೂ ವ್ಲಾಗ್ ನೋಡಬೇಕಂದ್ರೆ ನಾನು ನೆಕ್ಸ್ಟ್ ವೀಡಿಯೋಸ್ನ ಮಿಸ್ ಮಾಡದೆ ನೋಡಬೇಕಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಟೇಕ್ ಕೇರ್.